ಮಾವ, ಗೊಂಬೆ ಮನೆ ಸಿದ್ಧ ಆಯ್ತು. ಟೈಮ್ ಚೆನ್ನಾಗಿದ್ಯಾ ನೋಡಿ, ಪೂಜೆ ಶುರು ಮಾಡ್ಬೇಡ. ಅರ್ಚನಾ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಶುಭ ಮುಹೂರ್ತ ಸ್ಟಾರ್ಟ್ ಆಗತ್ತೆ. ಆವಾಗ ಪೂಜೆ ಮಾಡೋಣ. ಸರಿ ಮಾವ, ಅಷ್ಟರಲ್ಲಿ ನನ್ಗೊಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಗೊಂಬೆಗಳಿಗೆ ಜೀವ ಇರಲ್ಲ, ಅದೊಂದು ಆಟ ಆಡೋ ವಸ್ತು ಅಷ್ಟೇ ಅನ್ನೋ ನನ್ನ ಅಭಿಪ್ರಾಯನ ನೀನ್ ಬದಲು ಮಾಡ್ಬಿಟ್ಟೆ. ನಿನ್ನನ್ನು ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ಬೋದು ಅನ್ನೋದನ್ನ ದೇವಿಯಿಂದ ನಾನು ಕಲಿತೆ. ಅದನ್ನೇ ಅವಳಿಗೆ ತಿರುಗು ಬಾಣ ಮಾಡಿದೆ. ಅವಳು ಪಾಠ ಕಲ್ತ್ಲು. ನೀನಿಟ್ಟಿದ ಭಯಕ್ಕೆ ದೇವಿ ನಡ್ಗ್ ಹೋಗ್ಬಿಟ್ಲು, ಪಾಠ ಕಲ್ತ್ಲು. ಥ್ಯಾಂಕ್ ಯು ಗೊಂಬೆ. ಇನ್ಮೇಲೆ ನಿನಗೆ ವಿಕಾರದ ರೂಪ ಬೇಡ. ಮುಂಚೆ ಹೇಗೆ ಅಂದವಾಗಿ ಕಾಣ್ತಿದ್ಯೋ ಅದೇ ತರ ರೆಡಿ ಮಾಡ್ಬಿಡ್ತೀನಿ ನಿನ್ನನ್ನ. ನನಗ್ ಸಹಾಯ ಮಾಡಿರೋ ನಿನ್ನನ್ನ ದಸರಾ ಗೊಂಬೆಗಳ ಜೊತೆ ಕೂರಿಸ್ತೀನಿ, ಪೂಜೆ ಮಾಡ್ತೀನಿ. ಇಷ್ಟು ದಿನ ನನ್ನ ಹೆದರಿಸಿದ್ದು ಮಾಧುರಿ ಆತ್ಮ ಅಲ್ವಾ, ನೀನಾ? ಒಬ್ರನ್ನ ಯಾಮರ್ಸೋದ್ರಲ್ಲಿ ನನ್ನನ್ನ ಮೀರ್ಸೋರ ಇಲ್ಲ ಅನ್ಕೊಂಡ್ರೆ ನೀನು ನನ್ನಂತೊಳಗೆ ಗಂಜಿ ಕುಡಿಸ್ಬಿಟ್ಟಲ್ಲ. ಅವತ್ತು ಆ ಹಾಳಾದ ಗೊಂಬೆ ಭಯಕ್ಕೆ ಎಲ್ರ ಕೋಣೆ ಬಾಗಿಲು ಬಡ್ದೆ. ಅಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ, ರಾಣ ರಾಣ, ಕಪಿಲ್ ಕಪಿಲ್, ಯಾರು ಬರ್ಲಿಲ್ಲ. ನೀನ್ ಮಾತ್ರ ಚಕ್ ಅಂತ ಬಂದೆ. ದೇವಿ, ಅಯ್ಯೋ, ಆಗ್ಲೇ ನನ್ಗೆ ನಿನ್ಮೇಲೆ ಅನುಮಾನ ಬರ್ಬೇಕಿತ್ತು. ಛೇ, ಯಾವ ಮಾರ್ಬಿಟ್ಟೆ. ಅದು ಪ್ರತಿಫಲವಾಗಿ ಹೇಳೋ ಹೇಳೋ. ಸರಿ ಬಪ್ಪ ಬಬ ಬಪ್ಪ ರೆ ಮಗರಿ ಸ, ಸರಿ ಬಪ್ಪ ಬಬ ಬಪ್ಪ ದರಿ ಗ ಮಮ್ಮ ರೆ ಮಗರಿ ಸ. ಎಲ್ರು ಬಂದಾಯ್ತು, ಆದ್ರೆ ಮುಖ್ಯವಾದವರು ಇನ್ನೂ ಬಂದಿಲ್ಲ. ಬಂದೆ 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 ಮಾವ. ರಚ್ಚು, ಇರೋ ಗೊಂಬೆಗಳು ಸಾಲದು ಅಂತ ಇದ್ಯಾವುದೋ ಹೊಸ ಗೊಂಬೆ ಹಿಡ್ಕೊಂಬಂದಿದ್ಯಾ? ಇದು ನಂಗೆ ತುಂಬಾ ಇಷ್ಟ ಆಗಿರೋ ಗೊಂಬೆ, ನನ್ನ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ.
ದೇವಿ, ಏನ್ ಚಿಕ್ಕಮ್ಮ? ಆ, ಗುರೂಜಿ ಬಂದು ಹೋದ್ಮೇಲೆ ಮತ್ತೆ ಆತ್ಮ ಕಾಟ ಕೊಟ್ಟಿಲ್ಲ ಅಲ್ವಾ ನಿನ್ಗೆ? ಇಲ್ಲ. ಪೂಜೆ ಶುರು ಮಾಡನ್ವಾ? ರಚ್ಚು, ಬೇಗ ಶುರು ಮಾಡು. ನಾವು ಅಂಗಡಿಗೆ ಹೋಗ್ಬೇಕು. ಹಬ್ಬದ ದಿನ ಅಲ್ವಾ, ರಶ್ ಜಾಸ್ತಿ ಇರುತ್ತೆ. ಗಂಟೆ ಗಟ್ಲೆ ಮಾಡಕ್ ಹೋಗ್ಬೇಡಿ, ಬೇಗ ಬೇಗ ಮುಗಿಸ್ಬಿಡಿ. ಪೂಜೆನ ನಾವು ಮಾಡೋದಕ್ಕಿಂತ ಮನೆಯವರೆಲ್ಲ ಮಾಡಿದ್ರೇನೆ ಚಂದ. ಬಾಮ್ನಿ ಅತ್ತೆ, ಬಾ, ಕನಕಾಂಬ್ರಿ ಅತ್ತೆ ಬನ್ನಿ. ಬಾಲ ಬನ್ನಿ. ದೇವಿ, ರಚ್ಚು, ನೀನ್ ಮಾತು ಕೊಟ್ಟಂಗೆ ವಿಜಯದಶಮಿ ದಿವಸ ಅಮ್ಮ ಆಚೆ ಬರ್ತಾರಲ್ವಾ? ಯಾವುದೇ ಅನುಮಾನ ಬೇಡ, ಖಂಡಿತ ಬರ್ತಾರೆ. ಅವ್ರ ಕೈಯಾರೆ ಪೂಜೆನ ಮಾಡ್ತಾರೆ. ಅದಕ್ಕೋಸ್ಕರ ಕಾಯ್ತಿದ್ದೀನಿ ರಚ್ಚು. ಆಫೀಸ್ ಹೊರಡ್ತೀನಿ. ಬನ್ನಿ. ಅರೆ, ಅಲಂಕಾರ ಮಾಡಕ್ಕಿಟ್ಟಿದ್ ಗೊಂಬೆ ಅಲ್ಲಿ ಕಾಣಿಸ್ತಿಲ್ವಲ್ಲ? ಬೈ ಚಾನ್ಸ್ ಕೃಷ್ಣ ಏನಾದ್ರು ಆಟ ಆಡೋದು ತಗೊಂಡು ಹೋದ್ಲಾ? ಕೃಷ್ಣ, ಕೃಷ್ಣ, ಏನ್ ಮಾಡಿದ್ರು ನಿನ್ಮೇಲಿರೋ ಕೋಪ ನನಗೆ ಹೋಗ್ತಿಲ್ವಲ್ಲ. ನಿನ್ನ ನೋಡ್ತಾ ಇದ್ರೆ ನನಗಾಗಿದ್ದ ಅವಮಾನ ನನಗ್ ನೆನಪು ಬರ್ತಾ ಇದೆ.
ಏನ್ ಮಾಡ್ಲಿ ನಿನ್ನ ಏನ್ ಮಾಡ್ಲಿ? ಸುಟ್ಟು ಬೂದಿ ಮಾಡ್ಬಿಡ್ತೀನಿ ನಿನ್ನ. ದೇವಿ, ಅಯ್ಯೋ ಏಯ್ 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 ದೇವಿ, ಈ ಜೀವ ಇಲ್ದಿರೋ ಗೊಂಬೆ ಮೇಲೆ ಏನು ಕೋಪ ನಿನಗೆ? ಈ ಜೀವ ಇಲ್ದಿರೋ ಗೊಂಬೆ ತಾನೆ ನನ್ ಜೀವ ಹಿಂಡ್ತಾ ಇರೋದು. ಗುರೂಜಿ ಕೈಲಿ ಓದೆ ತಿಂತ ಹಾಗೆ ಮಾಡ್ತು. ಈ ಜೀವ ಇಲ್ದಿರೋ ಗೊಂಬೆಗೆ ಜೀವ ಕೊಟ್ಟಿದ್ದು ನೀವೇ ತಾನೆ. ಚಿಕ್ಕ ಯಜಮಾನ್, ನೀವು ಹೇಳ್ದಂಗೆ ಮಾಡ್ತಿದ್ದೀನಿ ನೋಡ್ಬೇನಾ? ಥ್ಯಾಂಕ್ ಯು ಮಂಜಣ್ಣ. ಥ್ಯಾಂಕ್ ಯು ಸರ್. ವಾಟ್ ಬ್ರೋ, ಯಾರಿಗೂ ಸ್ಪೆಷಲ್ ಆಗಿ ಒಡವೆ ಮಾಡಿಸ್ದಂಗಿದೆ? ಏನ್ ವೈಫ್ಗಾ? ಅಲ್ಲ, ಅಮ್ಮಂಗೆ. ಈ ವಿಜಯದಶಮಿ ದಿವಸ ಅಮ್ಮನವ್ರಿಗೆ ಪೂಜೆ ಮಾಡಕ್ಕೆ ಆಚೆ ಬರ್ತಾರೆ. ಒಪ್ಪಿದೆ. ಓ, ಆಗ ಅವರಿಗೆ ನವರಾತ್ರಿಗೆ ಅಂತ ಗಿಫ್ಟ್ ಕೊಡೋದಕ್ಕೆ ನಾನೇ ಡಿಸೈನ್ ಮಾಡಿರುವಂತ ನೆಕ್ಲೆಸ್ ಇದು. ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿದೆ ಬ್ರೋ. ಅಮ್ಮ ಏನಾದ್ರು ಇದನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ನನ್ ಮಗ ನನಗೋಸ್ಕರ ಹಬ್ಬಕ್ಕೆ ಅಂತ ಗಿಫ್ಟ್ ಮಾಡಿಸಿದಾನೆ ಅಂತ. ಬ್ರೋ, ಇದನ್ನ ನನಗೆ ಕೊಡು, ನಾನು ಅಮ್ಮನಿಗೆ ಕೊಡ್ತೇನೆ. ಬ್ರೋ, ಅಮ್ಮನಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ನಿನ್ ಮುಖ ನೋಡಿದ್ರೇನೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೃಷ್ಣ ಜನ್ಮಾಷ್ಟಮಿ ದಿನನೇ ನಿನಗೆ ಡೆಮೋ ಕೊಟ್ರು. ನನ್ನ ಕಣ್ಮುಂದೆನೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯೇನೋ? ಅಲ್ಲ ಬ್ರೋ, ಗೊತ್ತಿದ್ದು ಯಾಕೋರ್ನ ಕೆಣಕಿ ಡಿಸಪಾಯಿಂಟ್ ಮಾಡ್ತೀಯ? ಮತ್ತೆ ನೀನು ಫೀಲ್ ಆಗ್ತೀಯ. ನೀನ್ ನನಗೆ ಕೊಡು, ನಾನೇ ಗಿಫ್ಟ್ ಮಾಡ್ತೀನಿ ಅಮ್ಮನಿಗೆ. ವಿಜಯದಶಮಿ ದಿವಸ ಅಮ್ಮ ಆಚೆ ಬರ್ತಾರಲ್ವಾ? ಯಾವುದೇ ಅನುಮಾನ ಬೇಡ, ಖಂಡಿತ ಬರ್ತಾರೆ. ಅವ್ರ ಕೈಯಾರೆ ಪೂಜೆನ ಮಾಡ್ತಾರೆ. ರಾಣ, ಇಲ್ಲ, ಈ ಸಲ ಅಮ್ಮ ನನ್ನನ್ನ ಬೈಯಲ್ಲ. ನಾನು ಕೊಡೋ ಗಿಫ್ಟನ್ನ ಅವ್ರು ತುಂಬಾ ಪ್ರೀತಿಯಿಂದ ತಗೊಂತಾರೆ, ನನ್ನ ಆಶೀರ್ವಾದ ಮಾಡ್ತಾರೆ. ಯಾಕೋ ನಿನಗೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇದ್ದಾಗಿದೆ.
ಓವರ್ ಕಾನ್ಫಿಡೆನ್ಸ್ ಅಲ್ಲ, ನಂಬಿಕೆ. ಅಮ್ಮ ಇವನನ್ನ ಒಪ್ಕೋತಾರೆ ಅಂತ ಇವನ್ ಹೇಗ್ ನಂಬ್ತಿದ್ದಾನೆ? ಎಲ್ಲಿಂದ ಬರ್ತಾ ಇದೆ ಇವನ್ಗೆ ಇಷ್ಟೊಂದು ಕಾನ್ಫಿಡೆನ್ಸು? ನನಗ್ ಗೊತ್ತಾಯ್ತು, ಆ ಬೊಂಬೆನ್ ಬಿಟ್ಟು ನನ್ನ ನೀನ್ ಗೊತ್ತಾಯ್ತು. ಅದಕ್ಕೆ ನೀವು ತಾವು ಅನ್ನೋ ಮರ್ಯಾದೆ ಎಲ್ಲ ಗಾಳಿಗೆ ಹಾರೋಯ್ತು ಅಲ್ವಾ ದೇವಿ? ಆ ಮರ್ಯಾದೆನ ನೀನ್ ಉಳಿಸ್ಕೊಂಡಿಲ್ಲ. ಯಾಕೆ ನನ್ ಮೇಲೆ ಬೊಂಬೆ ಪ್ರಯೋಗ ಮಾಡ್ದೆ? ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳು. ಮೊದ್ಲು ಆ ಗೊಂಬೆ ಪ್ರಯೋಗ ಮಾಡಿದ್ದು ಯಾರು ಅಂತ. ನನ್ ಮಗಳ ಮೇಲೆ ನಿನಗೇನಂತ ದ್ವೇಷ? ಆ ಗೊಂಬೆನ ಕಳಿಸಿ ಅವಳಿಗೆ ಹೆದರ್ಸೋದಕ್ಕೆ? ನೀನ್ ನನ್ ತಂಟೆಗೆ ಬಂದಿದ್ರೆ ಹೋಗ್ಲಿ ಪಾಪ ಅಂತ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ನನ್ನ ಕೃಷ್ಣನ್ ತಂಟೆಗೆ ಏನಾದ್ರೂ ಬಂದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಅದು ನೀನಾದ್ರೂ ಸರಿನೇ, ನಿನ್ನಮ್ಮ ಆದ್ರೂ ಸರಿ. ಏಯ್! ದನಿ ಏರ್ಸಿದ್ರೆ ಗಂಟ್ಲ ಸಿಗ್ದು ಹಾಕ್ಬಿಡ್ತೀನಿ ನಿನಗೆ. ಮಮತೆ, ಕರುಣೆ, ದಯೆ ಇದೆಲ್ಲ ಇದ್ರೇನೆ ಹೆಣ್ಣು, ನೀನಲ್ಲ. ರಚನಾ, ಏಯ್! ಏನು ಗೊತ್ತಿಲ್ದಿರೋ ಮಗು ಹಿಂದೆ ಆ ಗೊಂಬೆನ್ ಬಿಟ್ಟು ಆಡಿಸ್ತೀಯ, ಹೆದರ್ಸ್ತೀಯ ಅಂದ್ರೆ ನಿನ್ನ ಮನಸ್ಥಿತಿ ಎಷ್ಟು ಕೆಟ್ಟೋಗಿರ್ಬೇಕು. ಅದಕ್ಕೆ ನಿನ್ನನ್ ಹೆದರ್ಸಿದ್ ನಾನು. ಗೊಂಬೆ ಬರುತ್ತೆ, ಕರಿಯುತ್ತೆ, ಮಾತಾಡ್ಸುತ್ತೆ ಅಂತ ಕೃಷ್ಣ ಹೇಳ್ದಾಗ್ಲೆ ನನಗ್ ಡೌಟ್ ಬಂದಿತ್ತು. ಈ ಮನೇಲಿರೋ ಯಾವ್ದೋ ನರಿನೇ ಈ ತರ ಕೆಲ್ಸ ಮಾಡ್ತಾ ಇರೋದು ಅಂತ. ಅದಕ್ಕೆ ಎಲ್ಲಾರ ಮೇಲೂ ಕಣ್ಣಿಟ್ಟಿದ್ದೆ ನಾನು. ಈ ಗುಳ್ಳೆ ನರಿ ಸಿಕ್ಕಾಕೊಳ್ತು. ಅಲ್ಲೇ ನಿನ್ನ ಕುತ್ಕೆ ಹಿಚ್ಕಿ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ಆದ್ರೂ ತಡ್ಕೊಂಡೆ. ಇನ್ನೊಬ್ರಿಗೆ ಭಯ ತೋರ್ಸ ನಿನಗೆ ಆ ಭಯದ ರುಚಿ ತೋರ್ಸಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂತು ನನಗೆ. ಗೊಂಬೆನ ರೀವರ್ಕ್ ಮಾಡಿದೆ, ರೀಪ್ರೋಗ್ರಾಮಿಂಗ್ ಮಾಡಿದೆ, ನಿನ್ನ ಪದ್ರಗುಟ್ಟ ತರ ಮಾಡಿದೆ.